100 ವರ್ಷ. ಬ್ರಹ್ಮನು ಜಗತ್ತನ್ನು ಸೃಷ್ಟಿ ಮಾಡುವಾಗ ಎಲ್ಲ ಪ್ರಾಣಿಗಳಿಗೂ 40 ವರ್ಷಗಳ ಆಯಸ್ಸನ್ನು ಕೊಡ್ತಾನೆ. ಆಗ ಎಲ್ಲ ಪ್ರಾಣಿಗಳು ಬ್ರಹ್ಮನ ಬಳಿಗೆ ಬರುತ್ತೆ. ನಮಗೆ ಇಲ್ಲಿ ಏನು ಕೆಲಸ ಅಂತ ಕೇಳಿದವು. ಮೊದಲಿಗೆ ಕತ್ತೆಗೆ ಹೇಳ್ತಾನೆ, ನೀನು ಯಾವಾಗಲೂ ಭಾರವನ್ನು ಹೊರುವ ಕೆಲಸ ಮಾಡಬೇಕು ಅಂತ. ಹಾಗಾದರೆ ಈ ಕೆಲಸಕ್ಕೆ 40 ವರ್ಷಗಳೇಕೆ? 20 ವರ್ಷಗಳನ್ನು ತೆಗೆದು ಬಿಡು ಅಂತ ಹೇಳುತ್ತಾರೆ. ನನಗೆ ಬೇಡದ ಆಯಸ್ಸನ್ನು ನೀನು ಯಾರಿಗಾದರೂ ಕೊಡು ಎಂದಿತು. ಕೂಡಲೇ ಮಾನವನು ಎದ್ದು ನಿಂತು ಕತ್ತೆಯ 20 ವರ್ಷಗಳನ್ನು ನನಗೆ ಕೊಡು ಅಂತ ಕೇಳ್ತಾನೆ. ಈಗ ಮಾನವನಿಗೆ ಒಟ್ಟು 60 ವರ್ಷಗಳಾಯಿತು. ಮಾನವನು ಈ ಲೋಕಕ್ಕೆ ಬರ್ತಾನೆ. ಇಲ್ಲಿ ನಾಯಿಗಳು ಮಾತನಾಡ್ಕೊಳ್ತಾ ಇರುತ್ತೆ. ಕೈಲಾಸಕ್ಕೆ ಹೋಗಿ 20 ವರ್ಷಗಳನ್ನು ತೆಗೆದು ಬಿಡು ಅಂತ ಕೇಳುತ್ತವೆ. ಬ್ರಹ್ಮನು ಉಳಿದ ವರ್ಷಗಳನ್ನು ಏನು ಮಾಡುವುದು ಎಂದಾಗ ಮಾನವ ಅದನ್ನು ತನಗೆ ಕೊಡಲು ಕೇಳ್ತಾನೆ. ಬ್ರಹ್ಮನು ಹಾಗೆಯೇ ಮಾಡ್ತಾನೆ. ಇದರಿಂದ ಮಾನವನ ಆಯಸ್ಸು ಒಟ್ಟು 80 ಆಯಿತು. ಇವೆಲ್ಲವನ್ನು ತಿಳಿದುಕೊಂಡ ಗೂಬೆಯು ತನಗೂ 20 ವರ್ಷಗಳ ಆಯಸ್ಸು ಕಡಿಮೆ ಮಾಡು ಅಂತ ಕೇಳುತ್ತೆ. ಹೀಗೆ ಮತ್ತೆ ಅದರ ಆಯಸ್ಸನ್ನು ತೆಗೆದು ಮಾನವನಿಗೆ ಕೊಡ್ತಾನೆ. ಹೀಗೆ ಮಾನವನಿಗೆ ಒಟ್ಟು 100 ವರ್ಷ ಆಯಸ್ಸಾಯಿತು. ಆದ್ದರಿಂದಲೇ ಮಾನವನು ಮೊದಲಿನ ಬಾಲ್ಯಾವಸ್ಥೆಯ 15 ವರ್ಷಗಳು ಸಂತೋಷವಾಗಿರ್ತಾನೆ. ನಂತರ 15 ವರ್ಷಗಳು ಯೌವನದಲ್ಲಿ ಸಂತೋಷವಾಗಿ ಕಳೆಯುತ್ತದೆ. ಆ ನಂತರ 20 ವರ್ಷಗಳು ಕತ್ತೆಯಂತೆ ದುಡಿಯುತ್ತಾನೆ. ಬಳಿಕ 20 ವರ್ಷಗಳ ಕಾಲ ನಾಯಿಯಂತೆ ಕಾವಲು ಕಾಯ್ತಾನೆ. ಹೀಗೆ 80 ವರ್ಷಗಳು ಕಳೆಯುತ್ತದೆ. ಉಳಿದಿರುವುದು ಗೂಬೆಯ ಆಯಸ್ಸು. ಅದರಂತೆ ಇರುತ್ತಾನೆ.